ಇನ್ನು ಮುಂಗಾರು ಅಧಿವೇಶನದ ಎರಡನೇ ದಿನವಾದ ಇವತ್ತು ಕೂಡ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಭಾರೀ ಗದ್ದಲಕ್ಕೆ ಕಾರಣ ಆಯಿತು. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷ ನಾಯಕರು ಪಟ್ಟು ಹಿಡಿದ್ರು. ಈ ಮಧ್ಯೆ ಲೂಟಿ ವಿಚಾರವಾಗಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರುಗಳ ನಡುವೆ ವಾಗ್ಯುದ್ಧವೇ ನಡೆಯಿತು. ಪರಿಷತ್ನಲ್ಲೂ ನಾಗೇಂದ್ರ ವಿಚಾರವಾಗಿ ಫೋಟೋ ಫೈಟ್ ಕೋಲಾಹಲಕ್ಕೆ ವೇದಿಕೆಯಾಯಿತು. ಎರಡನೇ ದಿನದ ಅಧಿವೇಶನದಲ್ಲೂ ಹಗರಣದ ಮಾತಿನ ಸಮರ. ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಲೂಟಿ ಮಾಡೋದ್ರಲ್ಲಿ ಅಶ್ವಥ್ ನಾರಾಯಣ್ ಪಿತಾಮಹ ಎಂದ ಡಿಕೆ. ಲೂಟಿ ಕೋರನ ಪಿತಾಮಹ ನೀನು. ಗದ್ದಲ, ಕೋಲಾಹಲ, ಮಾತಿಗೆ ಮಾತು, ಏಟಿಗೆ ಎದುರೇಟು. ಇದು ಮುಂಗಾರು ಅಧಿವೇಶನದ ಎರಡನೇ ದಿನ ನಡೆದ ಕಲಾಪದ ಝಲಕ್. ಇಂದು ಕೂಡ ಸದನದಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಭಾರೀ ಮಾತಿನ ಸಮರಕ್ಕೆ ಕಾರಣವಾಯಿತು. ಸರ್ವ ಸನ್ನದ್ಧವಾಗಿ ಬಂದಿದ್ದ ಬಿಜೆಪಿ ನಾಯಕರು ಆರಂಭದಿಂದಲೇ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಮುಖ್ಯಮಂತ್ರಿಗಳು ಬೆಳಗ್ಗೆ ಕಲಾಪದಲ್ಲಿ ಇರದೇ ಇದ್ದಿದ್ದಕ್ಕೆ ಬಿಜೆಪಿ ನಾಯಕರು ಸಿಡಿದೆದ್ರು. ಇದು ಮುಖ್ಯಮಂತ್ರಿಗಳ ವಿರುದ್ಧವೇ ಆರೋಪ ಕೇಳಿ ಬಂದಿರೋದು. ಆರ್ಥಿಕ ಇಲಾಖೆ ಮೇಲೆ ನೇರ ಆರೋಪ ಇರೋದು. ಮುಖ್ಯಮಂತ್ರಿಗಳನ್ನ ಕರೆಸಿ ಅಂತ ಪಟ್ಟು ಹಿಡಿದ್ರು. ಇಲ್ಲದಿದ್ರೆ ಕಲಾಪವನ್ನ ಮುಂದೂಡಿ ಅಂತ ಶಾಸಕ ಅಶ್ವಥ್ ನಾರಾಯಣ್ ಏರು ಧ್ವನಿಯಲ್ಲೇ ಆಗ್ರಹಿಸಿದ್ರು. ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಇದರಿಂದ ಕೆರಳಿದ ಡಿಸಿಎಂ ಡಿಕೆ ಶಿವಕುಮಾರ್, ನೀನು ಮಾಡಬಾರ್ದನ್ನ ಮಾಡಿರೋದಕ್ಕೆ ನಾವೀಗ ಇಲ್ಲಿ ಕೂತಿರೋದು ಅಂತ ಗುಡುಗಿದ್ರು. ಲೂಟಿ ಮಾಡೋದ್ರಲ್ಲಿ ಅಶ್ವಥ್ ನಾರಾಯಣ್ ಪಿತಾಮಹ ಅಂತ ಡಿಕೆ ಹೇಳಿದ್ರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ಅದಕ್ಕೆ ಜನ ನಮ್ಮಲ್ಲಿ ಮೇಲಿಂದ ಇಷ್ಟಕ್ಕೆ ಸುಮ್ಮನಾಗದ ಅಶ್ವಥ್ ನಾರಾಯಣ್ ನನ್ನ ಹೆಸರು ಹೇಳಿ ಆರೋಪ ಮಾಡಿದ್ದಾರೆ. ನಾನೇನು ಮಾಡಬಾರದನ್ನ ಮಾಡಿದ್ದೀನಿ ಹೇಳಿ ಅಂತ ಪಟ್ಟು ಹಿಡಿದ್ರು. ಈ ವೇಳೆ ಡಿಕೆ ಮತ್ತು ಅಶ್ವಥ್ ನಾರಾಯಣ್ ಮಧ್ಯೆ ಮಾತಿನ ಚಕಮಕಿ ನಡೀತು. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್. ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಇವ್ರು ಹಿಟ್ ಅಂಡ್ ರನ್ ಇಲ್ಲೇ ಇತ್ತು. ಡಿಕೆ ಶಿವಕುಮಾರ್ ಪಿತಾಮಹನ ಅಪ್ಪ ಎಂದು ಬಿಜೆಪಿ ತಿರುಗೇಟು. ಇದಾದ ಬಳಿಕ ಅಶ್ವಥ್ ನಾರಾಯಣ್ ಡಿಸಿಎಂ ಕ್ಷಮೆ ಕೇಳಬೇಕು ಎಂದಿದ್ದಕ್ಕೆ ಮತ್ತೆ ಡಿಕೆ ಕೆರಳಿದ್ರು. ಲೂಟಿಕೋರನ ಪಿತಾಮಹ ಅಂತ ಮತ್ತೊಮ್ಮೆ ಏರು ಧ್ವನಿಯಲ್ಲೇ ಹೇಳಿದ್ರು. ಆಗ ಬಿಜೆಪಿ ಸದಸ್ಯರು ಅಶ್ವಥ್ ಬೆಂಬಲಕ್ಕೆ ಬಂದ್ರು. ಡಿಕೆ ಶಿವಕುಮಾರ್ ಪಿತಾಮಹನ ಅಪ್ಪ ಅಂದ್ರು. ಕ್ಷಮೆನ ಕೇಳಬೇಕು, ಕ್ಷಮೆ ಕೇಳಬೇಕು, ಕತ್ತಿಂದ ತೆಗೆದಾಕ್ಬೇಕು, ಕ್ಷಮೆನೂ ಕೇಳಬೇಕು. ಲೂಟಿ ಕೋರನ ಪಿತಾಮಹ ನೀನು. ಇಷ್ಟೇ ಅಲ್ಲ, ವಾಲ್ಮೀಕಿ ನಿಗಮದ ಕೇಸ್ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆರ್ ಅಶೋಕ್ ಒತ್ತಾಯಿಸಿದ್ರು. ಜೊತೆಗೆ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ, ಬೇಡ. ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ, ಅಪರಾಧಿ ಈ ಸರ್ಕಾರನೇ. ಆದರೆ ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ನೈತಿಕ ಹೊಣೆ. ಇನ್ನು ಬೋವಿ ಅಭಿವೃದ್ಧಿ ನಿಗಮದ ಅವ್ಯವಹಾರ, ಚುನಾವಣಾ ಬಾಂಡ್, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ವಿಚಾರದ ಬಗ್ಗೆ ಪ್ರಸ್ತಾಪಿಸಿ ಬಿಜೆಪಿ ವಿರುದ್ಧ ಕೈ ಸದಸ್ಯರು ಹರಿಹಾಯ್ದ್ರು. ಈ ವೇಳೆ ಗದ್ದಲ ತಾರಕಕ್ಕೇರಿದಾಗ ಸ್ಪೀಕರ್ ಸದಸ್ಯರ ಮೈಕನ್ನು ಆಫ್ ಮಾಡಿದ್ರು. ಇದಕ್ಕೂ ಬಿಜೆಪಿ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ರು. ನಿಮ್ಮ ಮೈಕ್ ಕಂಟ್ರೋಲ್ ಕೈಯಲ್ಲಿ ಆಫ್ ಮಾಡಿ ಇಟ್ಟಿದ್ದೇನೆ, ಯಾರಿಗೇನು ಕೇಳ್ದಿಲ್ಲ. ಈಗ ಹೇಳೀಗ ಸದನದಲ್ಲಿ ಅಶೋಕ್ ಶಾಸಕ ಎಚ್ ಡಿ ರೇವಣ್ಣ ಬಂಧನದ ಬಗ್ಗೆ ಉಲ್ಲೇಖಿಸಿದ್ರು. ರೇವಣ್ಣ, ಭವಾನಿ ಪ್ರಕರಣದಲ್ಲಿ ಎಸ್ಐಟಿ ತುಂಬಾ ಸ್ಟ್ರಾಂಗ್ ಇತ್ತು. ವಾಲ್ಮೀಕಿ ನಿಗಮ ಕೇಸ್ನಲ್ಲಿ ಇನ್ನೂ ನೋಟಿಸ್ ಕೂಡ ಕೊಟ್ಟಿಲ್ಲ ಅಂದ್ರು. ಈ ವೇಳೆ ಮಾತನಾಡಿದ ರೇವಣ್ಣ, ನನ್ನ ಮಗ ತಪ್ಪು ಮಾಡಿದ್ರೆ ಗಲ್ಲಿಗೇರಿಸಿ, ಆದ್ರೆ ನನ್ನ ವಿರುದ್ಧ ಒಂದು ಹೆಣ್ಣು ಮಗಳನ್ನ ಡಿಜಿ ಕಚೇರಿಗೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಬರ್ಸ್ಕೊಳ್ತಾನೆ ಅಂತ ಅಂದ್ರೆ ಅವನು ಡಿಜಿ ಆಗೋದಕ್ಕೆ ನಾಲಾಯಕ್ ಅಂತ ಗುಡುಗಿದ್ರು. ಮಾನ್ಯ ಸಭಾಧ್ಯಕ್ಷೆ, ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅನ್ನಲ್ಲ. ನಾನು ಹೇಳೋದು ಇಷ್ಟೇ, ಒಂದು 2 ನಿಮಿಷ.
ನಾನು ವಹಿಸ್ಕೊಳ್ಳೋಕೆ ಬಂದಿಲ್ಲ, ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ. ನನ್ನ ಮೇಲೆ ಕಳೆದ 25 ವರ್ಷ ನಾನು ರಾಜಕೀಯ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, 40 ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಮೇಲೆ ಯಾರೋ ಹೆಣ್ಮಗುರು ಕರ್ಕೊಂಬಂದು DG ಆಫೀಸ್ನಲ್ಲಿ DG ಬರೆಸ್ಕೊತಾನೆ ಕಂಪ್ಲೇಂಟ್ ಅಂದರೆ ಅವ್ನು DG ಆಗಕ್ಕೆ ನಾಲಾಯಕೇನ್ರಿ? ಅನ್ಫಿಟ್ DG ಪರಿಷತ್ನಲ್ಲೂ ಬಿಜೆಪಿ ಕಾಂಗ್ರೆಸ್ ಫೋಟೋ ವಾರ್. ಇತ್ತ ಪರಿಷತ್ನಲ್ಲೂ ವಾಲ್ಮೀಕಿ ನಿಗಮ ಹಗರಣ ಸದ್ದು ಮಾಡ್ತು. ನಾಗೇಂದ್ರ ಜೊತೆ ಇರುವ ನೆಕ್ಕುಂಟಿ ನಾಗರಾಜ್ ಅವರ ಫೋಟೋವನ್ನ CT ರವಿ ತೋರಿಸ್ತಾರೆ. ಈ ವೇಳೆ ಕಾಂಗ್ರೆಸ್ ಸದಸ್ಯರು ರಾಮುಲು ಜೊತೆ ಇರುವ ಫೋಟೋವನ್ನ ತೋರಿಸಿದ್ರು. ಯಾರವನು ನೆಕ್ಕುಂಟಿ ನಾಗರಾಜ್, ಅವನು BJP ಕಾರ್ಯಕರ್ತ ಅಂತ ಹೇಳಿದರು. BJP ಕಾರ್ಯಕರ್ತ ಮಾನ್ಯ ಸಭಾಪತಿಗಳೇ, ನಿಮಗೆ ಕಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿರೋನು ಆ ಬ್ಲೂ ಶರ್ಟ್ ನೆಕ್ಕುಂಟಿ ನಾಗರಾಜು. ಸನ್ಮಾನ್ಯ ನಾಗಿ ಕಳಿಸ್ತೀನಿ ಸರ್. ಇದು ಹೇಗೆ ಅಂದ್ರೆ ಸಭಾಪತಿಗಳೇ ಅಂದ್ರೆ ಹಗರಣಕ್ಕೆ ಎಷ್ಟು ತಯಾರಿ ನಡೆದಿತ್ತು, ಹಗರಣ ಮುಚ್ಚಾಕಕ್ಕೂ ಅಷ್ಟೇ ತಯಾರಿ ನಡೆದಿದೆ. ಹಗರಣ ನಡೆಸೋದಕ್ಕೆ ಈ ಭ್ರಷ್ಟ ಸರ್ಕಾರ ಎಷ್ಟು ತಯಾರಿ ನಡೆಸಿತ್ತು, ಹಗರಣ ಮುಚ್ಚಾಕಕ್ಕೂ ಅಷ್ಟೇ ತಯಾರಿ ನಡೆಸಿದೆ. ವಾಲ್ಮೀಕಿ ನಿಗಮದ ಹಗರಣದ ಆರೋಪ ಸರ್ಕಾರಕ್ಕೆ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದು, ಇದು ಮತ್ಯಾವ ದಿಕ್ಕಿಗೆ ಹೊರಳುತ್ತೋ ಕಾದು ನೋಡಬೇಕಿದೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.